ಮಾಸ್ಟರ್ ಶಂಕರ್ ಕಲಾವೃಂದ ಟ್ರಸ್ಟ್ ರಿಜಿಸ್ಟ್ರಾರ್ ಸಾಗರ ಈ ಸಂಸ್ಥೆಯ 35ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪತ್ರಕರ್ತ ಮಿತ್ರರಿಗೆ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಇವತ್ತು ನಿಮ್ಮೆಲ್ಲ ಕರೆಸಿದ್ದೀವಿ. ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ, ಕೆಲಸ ಕಾರ್ಯದ ಮಧ್ಯೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ಫಸ್ಟ್ ನಿಮ್ಮೆಲ್ಲರಿಗೂ ಧನ್ಯವಾದ. ಶಂಕರ್ ಕಲಾವೃಂದ ಟ್ರಸ್ಟ್ನ ಸಂಸ್ಥಾಪಕರು, ಅಧ್ಯಕ್ಷರು ಶ್ರೀಯುತ ಶಂಕರ್ ಅವರು, ಉಪಾಧ್ಯಕ್ಷರು ಶ್ರೀಮತಿ ಅರ್ಚನಾ ವಸಂತ್ ಅವರು ಹಾಗೂ SB ರಘುನಾಥ್ ಅವರು ಹಿರಿಯ ಸಹಕಾರಿಗಳು. ಅವರು ಈ ತಂಡದ ಸದಸ್ಯರು. ಹಾಗೂ ನಿತ್ಯಾನಂದ ಶೆಟ್ಟಿ ಅವರು ಮಾಜಿ ಕೌನ್ಸಿಲರ್ ಅವರು ಕೂಡ ಈ ತಂಡದ ಸದಸ್ಯರು. ಹಾಗೂ ನಾನು CP ಗಣೇಶ್ ಈ ತಂಡದ ಒಬ್ಬ ಸಕ್ರಿಯ ಸದಸ್ಯ. ಇದೇ ತಿಂಗಳ 8ನೇ ತಾರೀಕು ಸಾಗರದ ನಗರಸಭೆ ರಂಗಮಂದಿರದ ಆವರಣದಲ್ಲಿ ಸಂಜೆ 5:30ರಿಂದ ಈ ತಂಡದ 35ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಆವತ್ತಿನ ದಿವಸ ಸುಮಾರು 21 ಜನ ಸಾಧಕರಿಗೆ ಹಾಗೂ ಸಾಧನೆಯ ಹಾದಿಲಿ ಇರ್ತಕ್ಕಂಥ ಕೆಲವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಒಂದು ವಿಶೇಷವಾದ ಸಂಗೀತ ಕಾರ್ಯಕ್ರಮ, ಮನರಂಜನಾ ಕಾರ್ಯಕ್ರಮ ಅಂದು ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಚಲನಚಿತ್ರ ನಟರಾದಂಥ ಲೂಸ್ ಮಾದ ಅಂತ ಖ್ಯಾತಿ ತಗೊಂಡಿರೋ ಯೋಗೀಶ್ ಅವರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಸಾಗರದವರೇ ಆದಂಥ ಚಲನಚಿತ್ರ ನಟರು ಹಾಗೂ ನಿರ್ದೇಶಕರಾದಂಥ ಶ್ರೀನಿವಾಸ್ ಅವರು, ಸೀನಾ ಸಾಗರ ಅಂತ ನಾವೆಲ್ಲ ಕರಿತೀವಿ ಅವರು, ಹಾಗೂ ಜಿ ಸರಿಗಮಪ ಹಾಗೂ ಇಂಡಿಯನ್ ಐಡಲ್ ಅಲ್ಲಿ ಹಾಡಿರ್ತಕ್ಕಂಥ ಪ್ರತಿಭೆ, ನಮ್ಮೂರಿನ ಪ್ರತಿಭೆ ದಿಯಾ ಹೆಗಡೆ ಅವರು, ಹಾಗೂ ಜಿ ಸರಿಗಮಪ ಸೀಸನ್ 19ರ ಟೈಟ್ಲ್ ಸಾಂಗ್ ಹಾಡಿದಂಥ ಒಬ್ಬ ಪ್ರತಿಭೆ ಹಾಗೂ ಹೆಮ್ಮೆಯ ಕನ್ನಡತೆಯನ್ನು ಪ್ರಶಸ್ತಿಯನ್ನು ಗಳಿಸ್ತಿರ್ತಕ್ಕಂಥ ನಮ್ಮೂರಿನವರೇ, ಅವರೀಗ ಹುಬ್ಳಿಯಲ್ಲಿದ್ದಾರೆ, ಅವರು ಭೂಮಿಕಾ ಕುಂದಗೋಡು ಅವರು, ಹಾಗೂ ಜೂನಿಯರ್ ಬಂಗಾರಪ್ಪ ಅಂತ ಪ್ರಖ್ಯಾತಿ ಗಳಿಸಿರ್ತಕ್ಕಂಥ ಸೊರಬದ ಬಾಬು ಅವರು, ಮತ್ತೆ ಖ್ಯಾತ ಮಿಮಿಕ್ರಿ ಕಲಾವಿದರಾದಂಥ ಶಶಿಧರ ನಿಸರಾಣಿ ಅವರು, ಮತ್ತೆ ಈಗ 2 ವರ್ಷದ ಹಿಂದೆ ಜಿ ಕನ್ನಡದ ಡ್ರಾಮಾ ಜೂನಿಯರ್ಸ್ನಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಸಾಗರ ತಾಲೂಕಿನ ಲ್ಯಾವಿಗೆರೆ ಗ್ರಾಮದ ರಿಧಿ, ಇನ್ನೂ ಇತರ ಕಲಾವಿದರು, ಸಾಗರದ ಎಲ್ಲ ಅತ್ಯುತ್ತಮವಾದ ಗಾಯಕ ಗಾಯಕಿಯರು, ನೃತ್ಯ ತಂಡದವರು ಎಲ್ಲರೂ ಸೇರಿ ಸಾಗರದ ಜನತೆಗೆ ಒಂದು ಒಳ್ಳೆಯ ಮನರಂಜನೆಯನ್ನು ನೀಡಬೇಕು ಅಂತ ಹೇಳಿ ಈ ತಂಡ ಇವಾಗ ಸಿದ್ಧಗೊಂಡಿದೆ. ಹಾಗೂ ಯಾವುದೇ ಕಲಾ ತಂಡ ಈಗಿನ ದಿನಮಾನದಲ್ಲಿ 2-3 ವರ್ಷಗಳು ನಡ್ಕೊಂಡು ಹೋಗೋದೇ ಕಷ್ಟ. ಅಂಥದ್ರಲ್ಲಿ 35 ವರ್ಷಗಳ ಕಾಲ ಸತತವಾಗಿ ಈ ತಂಡ ನಡ್ಕೊಂಡು ಬಂದಿದೆ. ಇದಕ್ಕೆ ಕಾರಣ ನಮ್ಮ ಶಂಕರ್ ಅವರ ಇಚ್ಛಾಶಕ್ತಿ ಕೂಡ. ಮತ್ತೆ ನಾವು ವಾರ್ಷಿಕೋತ್ಸವ ಅಂತ ಜಾಸ್ತಿ ಮಾಡಿಲ್ಲ, ದಶಮಾನೋತ್ಸವಕ್ಕೊಂದು ಸರಿ ಮಾಡಿದ್ವಿ, 25ನೇ ವರ್ಷಕ್ಕೆ ಮಾಡಿದ್ವಿ, ಲಾಸ್ಟ್ ಇಯರ್ 34ನೇ ವರ್ಷಕ್ಕೆ ಮಾಡಿದ್ವಿ, ಮತ್ತೆ ಈ ವರ್ಷ 35ನೇ ವರ್ಷದ ಮಾಡ್ತಿದ್ವಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ, ಸಾಗರದ ಜನತೆ ಸಹಕಾರ ಇದ್ದರೆ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ತಂಡ ಸಿದ್ಧವಾಗಿದೆ. ಇದೇ ಶನಿವಾರ 8ನೇ ತಾರೀಕು ಸಂಜೆ 5:30ಕ್ಕೆ ನಗರಸಭೆ ರಂಗಮಂದಿರದ ಆವರಣದಲ್ಲಿ ಕಾರ್ಯಕ್ರಮ ಇದೆ. ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರೋ ಗೋಪಾಲಕೃಷ್ಣ ಬೇಳೂರು ಅವರು ಕೂಡ ಅವತ್ತು ಬರ್ತಾ ಇದ್ದಾರೆ. ಅಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ SB ರಘುನಾಥ್ ಅವರು ವಹಿಸ್ತಾ ಇದ್ದಾರೆ. ಹಾಗೆ ದೀಪಕ್ ಸಾಗರ್ ಅವರು ಹಾಗೂ ಇನ್ನಿತರ ಅವರು ಬೇಕಾದಷ್ಟು ಜನ ಕಲಾವಿದರುಗಳು ಅವತ್ತು ಬರ್ತಾ ಇದ್ದಾರೆ. ಸೊ ತಮ್ಮ ಮೂಲಕ ನಾವು ಜನರಲ್ಲಿ ಕೇಳೋದೇನೆಂದ್ರೆ, ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದೆ. ಹೆಚ್ಚಿನ ವಿಷಯ ಏನಂದ್ರೆ ಶಂಕರ್ ಅವರು ಮಾತಾಡ್ತಾರೆ. ಸಾಕ